ಇವತ್ತು ನನ್ನ ಮಗನ ಸ್ಕೂಲಿಗೆ ಕಳಿಸಿದ ಮೇಲೆ ಊರಿಂದ ಅಮ್ಮ ಬಂದಿದ್ದರು. ಅಮ್ಮಂಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು. ಬಟ್ಟೆಗಳನ್ನ ಸಹ ವಾಷಿಂಗ್ ಹಾಕ್ತೆ. ಅಮ್ಮ ನೀನು ತಿಂಡಿ ತಿಂದ್ಬಿಡು, ಆಮೇಲೆ ಕೆಲಸ ಮಾಡ್ಕೊಳ್ಳುವಂತೆ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ತಿಂಡಿ ತಿಂದಾದ್ಮೇಲೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂಥರ ನಿದ್ರೆ ಬರೋ ರೀತಿ ಫೀಲ್ ಆಗುತ್ತೆ. ಹಾಗಾಗಿ ಕೆಲಸಗಳನ್ನು ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋದು. ಇನ್ನು ಮೇಲ್ಗಡೆ ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದೆ. ಅವ್ರು ಪಾಟಲ್ಲಿ ಒಂದು ಗಿಡ ಹಾಕಿದ್ರು, ದಾಸವಾಳ ಗಿಡ, ತುಂಬ ಚೆನ್ನಾಗಿ ಹೂವು ಬರ್ತಾಯಿತ್ತು. ಇನ್ನು ಕೆಳಗಡೆ ಬಂದು ಸ್ನಾನ ಮುಗಿಸಿ ಪೂಜೆನೂ ಸಹ ಮುಗಿಸ್ದೆ. ನಮ್ಮ ಮನೆಯಲ್ಲಿ ಊದುಬತ್ತಿನೇ ಆಗಲಿ ಸಾಂಬ್ರಾಣಿನೇ ಆಗಲಿ ಹಚ್ಚಿ ಪೂಜೆ ಮಾಡಿದ ಮೇಲೆ ನಾನು ಹೊರಗಡೆನೇ ಇಡೋದು, ಒಳಗಡೆ ಇಡೋದಿಲ್ಲ. ಇವಾಗ ಸಾಂಬ್ರಾಣಿ ಆಗಲಿ ಊದುಬತ್ತಿ ಆಗಲಿ ಎಲ್ಲದಕ್ಕೂ ಕೆಮಿಕಲ್ಸ್ ಹಾಕೋದ್ರಿಂದ ಅದ್ರ ಸ್ಮೆಲ್ನ ತೊಗೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೂಜೆ ಮಾಡಿದ ಮೇಲೆ ಔಟ್ಸೈಡ್ ಇಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಹಲಸಿನಣ್ಣು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು. ಹಲಸಿನಣ್ಣು ಟೇಸ್ಟು ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ತೋಳೆಗಳು ಸಹ ಇತ್ತು. ಹಾಗಾಗಿ ನಾವು ಕೂಡ ತಿಂದು ನಮ್ಮ ಅಕ್ಕನ ಮನೆಗೂ ಕೊಟ್ಟು ಕಳಿಸಿದ್ವಿ. ಇನ್ನು ಸಂಜೆ ಆಗ್ತಿದ್ದಾಗೆ ಬೆಂಗಳೂರಲ್ಲಿ ಇವತ್ತು ಒಳ್ಳೆ ಜೋರು ಮಳೆ ಕೂಡ ಬಂತು. ತುಂಬ ಅಂದರೆ ತುಂಬಾ ಜೋರು ಮಳೆ ಬಂತು. ಥ್ಯಾಂಕ್ ಯು.